ಆ ಹೆಣ್ಮಗಳು ಒಂದೊಳ್ಳೆ ಕೆಲಸದಲ್ಲಿದ್ಲು. ಆದರೆ ಅಡ್ಡದಾರಿ ಹಿಡಿದವಳು ಉದ್ಯಮಿಯ ಕಾಸಿಗೆ ಕಣ್ಣು ಹಾಕಿದ್ಲು. ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವಿಕೊಂಡು 12 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಿದ್ದಂತೆ ಲಾಕ್ ಆಗಿದ್ದಾರೆ. ತಪ್ಪಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ 12 ಲಕ್ಷ ಕೊಡ್ತಂತೆ ಬಿಟ್ಟು ಅಲ್ಲಿಂದ ಬರ್ತಾನೆ. ಕೆಲವರ ಪಾಲಿಗೀಗ ಸೌಂದರ್ಯ ಅನ್ನೋದೇ ಬಿಸ್ನೆಸ್ ಆಗೋಗಿದೆ. ಕಣ್ಣಲ್ಲೇ ಮೋಡಿ ಮಾಡುವಂತ ಕಾಮ ಕೋಮಲೆಯರು ಆಡಬಾರ್ದ ಆಟ ಆಡ್ತಿದ್ದಾರೆ. ದೊಡ್ಡ ದೊಡ್ಡ ಕುಳಗಳು ಸಿಕ್ಕರಂತೂ ಮುಗೀತು. ಗ್ಯಾಂಗ್ ಕಟ್ಕೊಂಡು ಹನಿ ಟ್ರ್ಯಾಪ್ ಅನ್ನುವಂಥ ಕೆಡ್ಡವನ್ನ ರೆಡಿ ಮಾಡ್ತಾ ಇದ್ದಾರೆ. ಏಕೆ ಕೂಡ ಇಂಥದ್ದೇ ಕೆಡ್ಡವನ್ನ ತೋಡೋದಕ್ಕೆ ಹೋಗಿ ತಾನೇ ಕೆಡ್ಡಾಗಿ ಬಿದ್ದಿದ್ದಾಳೆ. 66 ವರ್ಷದ ಉದ್ಯಮಿ ಹಿಂದೆ ಬಿದ್ದಿದ್ದಂಥ 27ರ ನರ್ಸ್ ನಾರಿಮಣಿ ಮಾಡಬಾರ್ದ ಕೆಲಸ ಮಾಡಿ ತಗ್ಲಾಕೊಂಡಿದ್ದಾಳೆ. ಕಷ್ಟ ಇದೆ ಅಂತ ಮರಳು ಮಾಡಿದವಳು ಮಂಚದ ಆಸೆ ತೋರಿಸಿ ಲಾಕ್ ಆಗಿದ್ದಾಳೆ. 66ರ ಅಂಕಲ್ ಮೇಲೆ 27ರ ಸುರಸುಂದರಿ ಕಣ್ಣು. ನರ್ಸಮ್ಮನ ಕಾಮದ ಕಿಚ್ಚು, ಹಾಕಿದ್ದಳು ಮೋಹದ ಸ್ಕೆಚ್ಚು. ಹನಿ ಟ್ರ್ಯಾಪ್ ಅನ್ನೋದು ದೊಡ್ಡ ದಂಧೆ ಆಗೋಗಿದೆ. ಮೈ ಮುರಿದು ಕೆಲಸ ಮಾಡಂಗಿಲ್ಲ, ಜೀವನದ ಬಗ್ಗೆ ಚಿಂತೆ ಇಲ್ಲ. ಕಾಸಿರುವ ಕುಳಗಳು ಕಣ್ಣಿಗೆ ಬಿದ್ದರೆ ಮುಗಿದೆ ಹೋಯ್ತು. ಅಲ್ಲೇ ಸ್ಪಾಟ್ ರೆಡಿ ಮಾಡ್ತಾರೆ. ಈ ನಾಲ್ವರದ್ದು ಕೂಡ ಇಂಥದ್ದೇ ಗ್ಯಾಂಗ್. ಕಂಡೋರ ಜೇಬಿಗೆ ಕೈ ಹಾಕೋ ಹುಚ್ಚಿಗೆ ಬಿದ್ದವರು ಸೆರಗು ಹಾಸೋ ಕೆಲಸಕ್ಕೆ ಇಳಿದಿದ್ಲು. ಏಕೆಗೆ ನೆರಳಾಗಿ ನಿಂತವರೇ ಈ ದಡೂತಿ ದೇಹದ ದಾಂಡಿಗರು. ಇವರಿರುವಂಥ ಅವತಾರಕ್ಕೂ ಇವರು ಮಾಡುವಂಥ ಕೆಲಸಕ್ಕೂ ಸರಿಯಾಗಿ ಸೂಟ್ ಆಗಿದೆ. ಏಕೆ ಹೆಸರು ಸುಷ್ಮಿತಾ ಅಂತ. ದಾವಣಗೆರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದವಳಿಗೆ ಈ ದುರ್ಬುದ್ಧಿ ಅದ್ಯಾಕೆ ಬಂತೋ ಗೊತ್ತಿಲ್ಲ. ಈ ಬೆಕ್ಕಿನ ಕಣ್ಣಿನ ಕೃಷ್ಣ ರಾಹುಲ್ ಹಾಗೂ ಚನ್ನಬಸಪ್ಪ ಜೊತೆ ಗ್ಯಾಂಗ್ ರೆಡಿ ಮಾಡ್ಕೊಂಡಿದ್ದಾಳೆ. ನಂತರ ಉದ್ಯಮಿಯೊಬ್ಬರಿಗೆ ಪರಿಚಯವಿದ್ದಂಥ ಮಹಿಳೆ ಮೂಲಕ ಸ್ನೇಹ ಬೆಳೆಸಿದ್ಲು. ಮೊದಲೆಲ್ಲ ಮಾತಲ್ಲೇ ಮರಳು ಮಾಡಿದವಳು ದಿನ ಕಳೀತಾ ಇದ್ದಂತೆ ನಿಧಾನಕ್ಕೆ ಮಕ್ಕಳ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾಳೆ. ಅಲ್ಲಿಂದಲೇ ನೋಡಿ ಇಬ್ಬರ ಮಧ್ಯೆ ಸಲಿಗೆ ಶುರುವಾಗಿದ್ದು. ಮಾರ್ಚ್ 1ನೇ ತಾರೀಕು ಉದ್ಯಮಿಯನ್ನ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆಸಿಕೊಂಡ ಸುಷ್ಮಿತಾ ತನ್ನ ಜೊತೆ ಸಂಜನಾ ಅನ್ನುವಂಥ ಮಹಿಳೆಯನ್ನ ಕರ್ಕೊಂಡು ಬಂದಿದ್ಲು. ಉದ್ಯಮಿ ಜೊತೆ ರೂಮ್ ಸೇರ್ಕೊಳ್ತಾ ಇದ್ದಂತೆ ಬೆಕ್ಕಿನ ಕಣ್ಣಿನ ಕೃಷ್ಣ ಹಾಗೂ ರಾಹುಲ್ ಎಂಟ್ರಿ ಆಗಿದ್ದಾರೆ. ಏಕಾಂತದಲ್ಲಿದ್ದಂಥ ಕ್ಷಣಗಳನ್ನು ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಈ ವೇಳೆ ರಾಜ್ಯ ಪಂಚಾಯಿತಿ ನೆಪದಲ್ಲಿ ಬಂದಂಥ ಚನ್ನಬಸಪ್ಪ 25 ಲಕ್ಷ ಕೊಡಬೇಕು ಅಂತ ಹೇಳಿದ. ಇದಕ್ಕೊಪ್ಪದ ಉದ್ಯಮಿ 12 ಲಕ್ಷ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಕಾಲ್ಕೆತ್ತಿದ್ರು. ಯಾವಾಗ ಇವರ ಕಾಟ ಜಾಸ್ತಿ ಆಯಿತು, ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 5 ದಿನದ ಹಿಂದೆ 1 ಲಕ್ಷ ಹಣ ಪಡೆಯೋದಕ್ಕೆ ಅಂತ 5 ಬಂದಿದ್ರು. ಇದೇ ಟೈಮ್ಗೆ ಎಂಟ್ರಿ ಕೊಟ್ಟಂತ ಪೊಲೀಸರು 4ರನ್ನ ಲಾಕ್ ಮಾಡಿದ್ದಾರೆ. ಆದರೆ ಸಂಜನಾ ಮಾತ್ರ ಪರಾರಿಯಾಗಿದ್ದಾಳೆ. ಇತರ ಆರೋಪಿಗಳೊಂದಿಗೆ ಒಳಸಂಚು ರೂಪಿಸಿ ಏನೋ ವಿಡಿಯೋ ಮಾಡಿಕೊಂಡಿರ್ತಕ್ಕಂಥದ್ದನ್ನು ವಿಡಿಯೋವನ್ನು ತೋರಿಸಿ, ಈ ವಿಡಿಯೋನ ನಾವು ನೀನೇನಾದರೂ ನಮ್ಮ ಒಂದು ಹಣದ ಬೇಡಿಕೆಗೆ ಒಪ್ಪದೇ ಇದ್ದರೆ ಅದನ್ನು ನಾವು ಎಲ್ಲ ಮಾಧ್ಯಮದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಿಮ್ಮ ಒಂದು ಮರ್ಯಾದೆಯನ್ನು ತೆಗಿತು ಅಂತ ಬಿಟ್ಟು ಹೇಳಿ ಅವರಿಗೆ ಹೆದರಿಸ್ತಾರೆ. ಅವರು ಡಿಮಾಂಡ್ ಮಾಡಿರ್ತಕ್ಕಂಥ 25 ಲಕ್ಷಕ್ಕೆ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಬಿಟ್ಟು ಹೇಳಿ 12 ಲಕ್ಷಕ್ಕೆ ಅವ್ರನ್ನ ತಪ್ಪಿಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿ 12 ಲಕ್ಷ ಕೊಡ್ತಂತೆ ಬಿಟ್ಟು ಹೇಳಿ ಅಲ್ಲಿಂದ ಬರ್ತಾನೆ. ಸುಲಿಗೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಿಸಿಕೊಂಡು 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಒಟ್ಟಲ್ಲಿ ನರ್ಸಮ್ಮನ್ನ ಕೆಡ್ಡಾಗೆ ಬಿದ್ದಿದ್ದಂಥ ಅಂಕಲ್ ನೆಟ್ಟುಸಿರನ್ನ ಬಿಟ್ಟಿದ್ದಾರೆ. ಆದರೆ ಕಾಸಿರುವಂಥ ಪಾರ್ಟಿಗೆ ಕೈ ಹಾಕಿದವರು ಕಂಬಿ ಹಿಂದೆ ಸೇರಿ ಕಣ್ಣಿಡುತ್ತಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.